ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಕ್ಷತ್ರ ಮಂಡಲದಿನ್ ಆಚೆಯಿಂದೊಂದು ದನಿ ವಕ್ಷೋ ಗುಹಾಂತರದಿನ್ ಒಂದು ದನಿ ಇಂತಿ ಸಾಕ್ಷಿದ್ವಯವು ನಿನ್ನೊಳ್ ಒಂದುಗೂಡಿದೊಡೆ ಅದೇ ಪ್ರೇಕ್ಷೆ ಪರಬೊಮ್ಮನದು ಮಂಕುತಿಮ್ಮ. ಕಳೆದ ಮುಕ್ತಕದಲ್ಲಿ ಶ್ವಾಸವದು ಬೊಮ್ಮನದು ಅಂತ ಹೇಳಿದರು ಡಿವಿಜಿಯವರು. ಶ್ವಾಸ ಅಂದರೆ ಉಸಿರು, ಒಂದು ರೀತಿಯಲ್ಲಿ ಅದು ಪ್ರಾಣ, ಮುಖ್ಯವಾದಂಥದ್ದು, ಅಂತರಂಗದಲ್ಲಿರುವಂಥದ್ದು ಶ್ವಾಸ. ಸೊ ಶ್ವಾಸವದು ಬೊಮ್ಮನದು ಅಂತ ಹೇಳಿದಾಗ ಗುಂಡಪ್ಪನವರು ಹೇಳಿದರು, ಗ್ರೀಸಿನ ಕಬ್ಬಗಳನ್ನು ದೆಹಲಿಯಲ್ಲಿ ಓದ್ತಾರೆ ಇತ್ಯಾದಿಗಳನ್ನು ಹೇಳ್ತಾ, ಮನಸ್ಸಿನ ರಾಜ್ಯಕ್ಕೆ ಯಾವುದೇ ರೀತಿಯ ಸೀಮೆಗಳಿರಲ್ಲ, ಎಲ್ಲವೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು, ಅದು ದೇವರ ತತ್ವ ಅಂತ ಹೇಳಿದರು. ಮನಸ್ಸಿನ ಒಂದು ವಿಶೇಷತೆ ಏನಂತ ಹೇಳಿದರೆ, ಅದು ಅನುಭವಕ್ಕೆ ಬರ್ತದೆ. ನಮಗೆ ಹೆಚ್ಚಾಗಿ ನೋಡೋಕ್ಕಿಷ್ಟ ನಮಗೆ. ಸೊ ಇಲ್ಲಿ ಪ್ರೇಕ್ಷೆ ಅನ್ನೋ ಪದವನ್ನು ಬಳಸ್ತಾರೆ. ಪ್ರೇಕ್ಷೆ ಅಂದರೆ ಕಣ್ಣಿಗೆ ಸಿಕ್ಕುವಂಥ ನೋಟ. ಸೊ ಪ್ರೇಕ್ಷೆ ಪರಬೊಮ್ಮನದು, ಯಾವುದದು ಪ್ರೇಕ್ಷೆ ಅನ್ನೋದನ್ನು ಇಲ್ಲಿ ವಿವರಿಸ್ತಾರೆ. ಅಕ್ಷಿ ಅಂದರೆ ಕಣ್ಣು, ಸಾಕ್ಷಿ ಅಂದರೆ ನೋಡುವಂಥದ್ದು. ಸೊ ಇಲ್ಲಿ ಗುಂಡಪ್ಪನವರು ಸಾಕ್ಷಿ ದ್ವಯ ಅಂತ ಹೇಳ್ತಾ ಇದ್ದಾರೆ, ಎರಡು ಕಣ್ಣು ಅಂತ. ಸ್ವಾರಸ್ಯ ಅಂತ ಹೇಳಿದ್ರೆ, ಮನುಷ್ಯನಿಗೂ ಎರಡು ಕಣ್ಣಿದೆ, ನಮಗೆಲ್ಲ ಎರಡು ಕಣ್ಣಿದೆ. ಆ ಎರಡೂ ಕಣ್ಣಿಂದ ನೋಡಿದಾಗಲೇ ನಮಗೆ ವಸ್ತುಗಳು ಸ್ಪಷ್ಟವಾಗಿ ಗೋಚರವಾಗೋದು. ಅದನ್ನು ನಾವು ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತೀವಿ. ಸಾಕ್ಷಿದ್ವಯ, ಅಕ್ಷಿದ್ವಯ. ಬೈ ಅಂದರೆ ಎರಡು, ಆಕ್ಯುಲರ್ ಅಂದರೆ ಕಣ್ಣು. ಬೈನಾಕ್ಯುಲರ್ ವಿಷನ್ ಅಂತ ನಾವು ಫಿಸಿಯಾಲಜಿನಲ್ಲಿ, ಆಫ್ಥಾಲ್ಮಾಲಜಿನಲ್ಲಿ ಹೇಳ್ತೀವಿ. ಈ ಬೈನಾಕ್ಯುಲರ್ ವಿಷನ್ನಿನ ಪ್ರಾಮುಖ್ಯತೆ ಮೆಡಿಕಲ್ ದೃಷ್ಟಿಯಿಂದ ಏನಪ್ಪ ಅಂತಂದರೆ, ಎರಡೂ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾದಾಗ ಮಾತ್ರ ಆಳದ ಒಂದು ಅರಿವು ನಮಗಾಗತ್ತೆ. ದಿ ಪರ್ಸೆಪ್ಷನ್ ಆಫ್ ಡೆಪ್ತ್ ಅಂದರೆ 3 ಡೈಮೆನ್ಷನಲ್ ವಿಷನ್ ಅಂತ ಹೇಳ್ತೀವಲ್ಲ. ಈಗ ಉದ್ದ, ಅಗಲ, ಆಳ, ಈ ಆಳದ ಅರಿವು ನಮಗಾಗಬೇಕಾದ್ರೆ ನಮಗೆ ಬೈನಾಕ್ಯುಲರ್ ವಿಷನ್ ಇದ್ದಾಗ ಮಾತ್ರ ಸಾಧ್ಯ ಅನ್ನೋದು ವಿಜ್ಞಾನ ಹೇಳೋಂಥ ಮಾತು. ಸೊ ವಿಜ್ಞಾನದಲ್ಲೂ ಕೂಡ ಡಿವಿಜಿಯವರು ಇಲ್ಲಿ ಹೇಳ್ತಾ ಇರೋವಂಥ ಅಕ್ಷಿದ್ವಯ ಬಹಳ ಕೆಲಸ ಮಾಡುತ್ತೆ. ಈ ಅಕ್ಷಿದ್ವಯ ಅಂತಂದ್ರೇನು? ಇವಾಗ ನಾವು ಒಂದು ಸಣ್ಣ ಎಕ್ಸ್ಪರಿಮೆಂಟ್, ಒಂದು ಪರೀಕ್ಷೆ ನಾವು ಮಾಡ್ಕೋಬೋದು. ಯಾವುದೋ ಒಂದು ವಸ್ತುವನ್ನು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಆ ವಸ್ತುವನ್ನು ಎರಡೂ ಕಣ್ಣಿಂದ ನೋಡ್ತಾ ಇದ್ದೀವಿ. ನಮಗೆ ಎರಡೂ ಕಣ್ಣಿನ ಬಲದಿಂದ ನಮ್ಮ ಮುಂದೆ ಒಂದು ಕಪ್ಪೋ ಒಂದು ಫೋನೋ ಏನೋ ಒಂದು ಇಟ್ಟು ಅದನ್ನು ನೋಡೋಣ. ಒಂದು ಕಣ್ಣನ್ನು ಮುಚ್ಕೊಂಬಿಡೋಣ. ಆಗ ನಮಗೆ ಎದುರು ಕಾಣ್ತಾ ಇರೋವಂಥ ವಸ್ತುವಿನ ಸ್ಥಾನ ಸ್ವಲ್ಪ ಬದಲಾಗಿದೆಯೇನೋ ಅಂತ ಅನಿಸುತ್ತೆ. ಯಾಕೆ? ಒಂದೇ ಕಣ್ಣನ್ನು ನೋಡ್ತಾ ಇದೆ. ಈಗ ಇನ್ನೊಂದು ಕಣ್ಣನ್ನು ಮುಚ್ಕೊಂಡು ಮೊದಲು ಮುಚ್ಚಿದ ಕಣ್ಣಿನಿಂದ ಅದೇ ವಸ್ತುವನ್ನು ನೋಡಿದಾಗ ಮತ್ತೆ ಬದಲಾದಂತೆ ಕಾಣಿಸುತ್ತೆ. ಆದರೆ ಎರಡೂ ಕಣ್ಣುಗಳನ್ನು ನಾವು ತೆರೆದು ನೋಡಿದಾಗ ಬೇರೆ ರೀತಿಯಲ್ಲಿ ಇದು ಸ್ಪಷ್ಟ, ಇದು ನಿಜವಾದಂಥ ಅದರ ಜಾಗ ಅನ್ನೋದು ನಮಗೆ ಕಾಣಿಸುತ್ತೆ. ಸೊ ಈ ಥರದ ಹಲವು ಸಂದರ್ಭಗಳನ್ನು ನಾವು ನೋಡ್ತೀವಿ. ಈಗ ಈ ಸಾಕ್ಷಿ ದ್ವಯದ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ಸಪೋಸ್ ಒಬ್ಬರು ಹಿಂದೆ ಒಬ್ಬರು ನಿಂತಿದ್ದಾರೆ ಅಂತ ಅಂದ್ಕೊಳ್ಳೋಣ.
ಮೊದಲು ನಿಂತಿರೋರು ಬಹಳ ಎತ್ತರಕ್ಕೆ ದಪ್ಪಗಿದ್ದಾರೆ, ಅವರ ಹಿಂದೆ ನಿಂತಿರೋವಂಥ ವ್ಯಕ್ತಿ ಕುಳ್ಳಿಗೆ ಸಣ್ಣಗಿದ್ದಾರೆ. ಇವರ ಅಭಿಮುಖವಾಗಿ ನಾವು ನಿಂತ್ಕೊಂಡು ಇವರಿಬ್ಬರನ್ನು ನೋಡಿದಾಗ ನಮಗೇನು ಕಾಣಿಸುತ್ತೆ? ಮೊದಲನೇ ವ್ಯಕ್ತಿ ಒಬ್ಬರೇ ಇದ್ದಾರೆ ಅಂತ ಕಾಣಿಸುತ್ತೆ. ನಾವೇನು ಅನ್ಕೋತೀವಿ? ಇರೋರೊಬ್ಬರೇ ಅಂತ, ಅವ್ರು ಇಲ್ಲ ಅಂತ ಅನ್ಕೋತೀವಿ. ಅದ್ರ ಬದಲು ಪ್ರೊಫೈಲ್ ಅಂತೀವಿ. ಅಂದರೆ ನಾವು ಒಂದು ಸ್ವಲ್ಪ ಪಕ್ಕಕ್ಕೆ ಹೋಗಿ ಮುಂದೆ ನಿಂತಿರೋವಂಥವ್ರು ಪೂರ್ವಕ್ಕೆ ತಿರುಗಿದ್ದಾರೆ ಅಂತ ಅನ್ಕೊಳ್ಳೋಣ. ನಾವು ಅವರ ಎಡಗೈ ಹತ್ರ ಅಥವಾ ಬಲಗೈ ಹತ್ರ ನಿಂತ್ಕೊಂಡು ತಿರುಗಿ ನೋಡಿದಾಗ ಅವರಿಬ್ಬರ ಪಾರ್ಶ್ವ ದೃಷ್ಟಿ ನಮ್ಗೆ ಸಿಕ್ಕತ್ತೆ, ಸೈಡ್ ವ್ಯೂ ಸಿಕ್ಕತ್ತೆ. ಅವಾಗೇನು ಕಾಣಿಸ್ತು? ಮುಂದೆ ನಿಂತಿರೋರು ಕಾಣಿಸಿದ್ರು, ಹಿಂದೆ ನಿಂತಿರೋರು ಕಾಣಿಸಿದ್ರು. ಆರ್ಥೋಪೆಡಿಕ್ಸಲ್ಲಿ ನಾವು ಎಕ್ಸ್ರೇ ಬರೆಯುವಾಗ ಈ ಸಿದ್ಧಾಂತವನ್ನು ಯಾವಾಗಲೂ ಬಳಸ್ತೀವಿ. ಅದನ್ನು ಒಂದನ್ನು AP ವ್ಯೂ, ಆ್ಯಂಟಿರೋಪೋಸ್ಟೀರಿಯರ್ ವ್ಯೂ ಅಂತೀವಿ, ಇನ್ನೊಂದನ್ನು ಲ್ಯಾಟರಲ್ ವ್ಯೂ ಅಂತೀವಿ. ಯಾಕೆಂದರೆ ನೇರವಾಗಿ ನೋಡಿದಾಗ ನಮಗೆ ಕೆಲವು ರೀತಿಯ ಮಾಹಿತಿ ಸಿಕ್ಕತ್ತೆ, ಅದನ್ನು 90 ಡಿಗ್ರೀಸ್ ತಿರುಗಿಸಿ ನೋಡಿದಾಗ ಇನ್ನೊಂದು ರೀತಿಯ ಮಾಹಿತಿ ಸಿಗುತ್ತೆ. ಅಕ್ಕ ಪಕ್ಕ, ಹಿಂದೆ ಮುಂದೆ, ಇವೆರಡನ್ನೂ ನಾವು ತಿಳ್ಕೋಬೇಕು ಅಂದರೆ ಈ ಅಕ್ಷಿ ದ್ವಯ, ದೃಷ್ಟಿ ದ್ವಯದ ಪ್ರಾಮುಖ್ಯತೆ ಬಹಳ ಮುಖ್ಯ ಇರುತ್ತೆ, ಬಹಳ ದೊಡ್ಡದಾಗಿರುತ್ತೆ. ಜೀವನದಲ್ಲಿ ಅದು ಹೇಗೆ ಅಂತ ನಾವು ನೋಡಿದಾಗ ಗುಂಡಪ್ಪನವ್ರು ಹೇಳ್ತಾರೆ, ಒಂದು ಧ್ವನಿ ನಮಗೆ ಕೇಳಿಸ್ತಾ ಇದೆಯಂತೆ, ಅದು ನಕ್ಷತ್ರ ಮಂಡಲದಿಂದ ಆಚೆಯಿಂದ ಬರ್ತಾ ಇದೆ, ಅಂದರೆ ಹೊರಗಿನಿಂದ ಬರ್ತಾ ಇದೆ. ಹೊರಗಿನಿಂದ ಕೆಲವು ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಇನ್ನೊಂದು ಧ್ವನಿ, ಇನ್ನೊಂದು ನೋಟ ಯಾವುದು? ಅದು ವಕ್ಷೋಗುಹಾಂತರದಿಂದ, ನಮ್ಮ ಎದೆಯ ಗುಹೆಯ ಒಳಗಡೆಯಿಂದ ಬರ್ತಾ ಇರುವಂಥ ಅಂತರಂಗದ ಧ್ವನಿ. ಬಾಹ್ಯದಿಂದ ಬರುವಂಥ ಒಂದು ರೀತಿಯ ಧ್ವನಿ, ಮಾಹಿತಿ, ವಿಚಾರಗಳು, ಅದು ಪರಿಷ್ಕರಣೆಗೊಂಡು ನಮ್ಮ ಒಳಗಿಲಿಂದಲೇ ಒದ್ಕೊಂಡು ಹೊರಗಡೆ ಬರುವಂಥ ಭಾವನೆಗಳ ಒಂದು ಸರಣಿ ಇನ್ನೊಂದು. ಇದು ಎರಡೂ ಕೂಡ ನಮಗೆ ಮುಖ್ಯ. ಎರಡಿದ್ದಾಗಲೇ ನಮಗೆ ಬೈನಾಕ್ಯುಲರ್ ವಿಷನ್, ಸ್ಪಷ್ಟವಾದಂಥ ಆಳದ ತಿಳಿವು ಇರೋಂತಹ ದೃಷ್ಟಿ ನಮಗೆ ಸಿಕ್ಕುವಂಥದ್ದು. ಹಿಂದೆ ಮುಂದೆ ಅಕ್ಕಪಕ್ಕ ಎರಡೂ ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ಈ ಎರಡೂ ರೀತಿಯ ವಿಷನ್ ನಮಗೆ ಇರಬೇಕು ಅಂತ. ನಕ್ಷತ್ರ ಮಂಡಲದಿಂದ ಆಚೆಯಿಂದ ಏನೋ ಒಂದು ಬರ್ತಾ ಇದೆ ಅಂತಂದರೆ ಅದು ಏನು, ಯಾವ ರೀತಿಯ ಇದು? ಸೊ ಅದು ನಮಗೆ ಅತೀಂದ್ರಿಯವಾದಂತಹ ಕೆಲವು ವಿಚಾರಗಳು ಹೊರಗಿನಿಂದ ವಿಚಾರಗಳನ್ನು ನೋಡಿದಾಗ ಒಳಗಡೆ ಸ್ಫುರಿಸುತ್ತೆ. ಅದು ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೂ ಕೂಡ ಆ ಒಂದು ಸಂದರ್ಭಕ್ಕೆ, ಆ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ತೆತ್ಕೊಂಡಾಗ ಎಲ್ಲಿಂದ ಬಂತು ಆ ಭಾವನೆ ಅಂತ ನಾವು ತಿಳಿಯೋಕ್ಕೆ ಆಗದೇ ಇರುವ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಈ ಥರ ಅನುಭವ ನಮಗೆ ಎಷ್ಟೋ ಸರ್ತಿ ಆಗಿರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ವಿ ಅಂತ ಅಂದ್ಕೊಳ್ಳೋಣ. ಆ ದೇವಸ್ಥಾನದಲ್ಲಿ ನಿಜಕ್ಕೂ ಸರಿಯಾದ ರೀತಿಯ ಚಟುವಟಿಕೆಗಳು ಎಲ್ಲ ನಡೀತಾ ಇದೆ ಅಂತ ಅನ್ನೋದೇ ಆದರೆ, ಆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಹೋಗ್ತಾ ಇದ್ದಂತೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಪ್ರಶಾಂತತೆ ನೆಲೆಸುತ್ತೆ. ಆ ವಾತಾವರಣದಲ್ಲೇ ಆ ಥರದ ಒಂದು ಪ್ರಶಾಂತ ತರಂಗಗಳಿರ್ತವೆ. ಆ ತರಂಗಗಳು ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರಿ ನಮ್ಮ ಮನಸ್ಸಿನ ಸ್ಥಿತಿ ಕೂಡ ಒಂದು ರೀತಿಯಲ್ಲಿ ಸಮಾಧಾನದ ಸ್ಥಿತಿಗೆ ಹೋಗುತ್ತೆ. ಇದು ಅತೀಂದ್ರಿಯವಾದಂಥ ರೀತಿದಾದರೆ ಅಷ್ಟೇ ಮುಖ್ಯವಾಗಿ ಇಂದ್ರಿಯ ಗ್ರಾಹ್ಯವಾದಂಥ ಬಾಹ್ಯ ವಿಚಾರಗಳು ಕೂಡ ಬಹಳ ಮುಖ್ಯ. ಈಗ ನನಗೆ ಕೆಲವು ಅನುಭವಗಳಾಗಿರುತ್ತವೆ, ಬೇರೆಯವರಿಗೆ ಬೇರೆ ರೀತಿಯ ಅನುಭವಗಳಾಗಿರುತ್ತವೆ. ಆ ಅನುಭವಗಳ ಬಗ್ಗೆ ಅವರು ನನಗೆ ತಿಳಿಸ್ಕೊಡ್ಬಹುದು. ಹಿಂದೆ ಬರೆದಂಥ ಅನೇಕ ಪುಸ್ತಕಗಳನ್ನು ನಾವು ನೋಡಿದಾಗ ಅವೆಲ್ಲವೂ ಕೂಡ ಆ ಸಾಹಿತಿಯಲ್ಲಿ, ಆ ಕವಿಯಲ್ಲಿ ಸ್ಫುರಿಸಿದ ಭಾವನೆಗಳ ಒಂದು ಪ್ರಕಟಿತ ರೂಪ. ಅದೇ ರೀತಿಯಲ್ಲಿ ನಾವು ಟೆಕ್ಸ್ಟ್ ಬುಕ್ಸಲ್ಲಿ ವಿಜ್ಞಾನದ ಬಗ್ಗೆ ಓದ್ತೀವಿ. ವಿಜ್ಞಾನದ ಪ್ರತಿಯೊಂದು ವಿಚಾರವನ್ನು ನಾವೇ ಮಾಡಿದ್ದಲ್ಲ, ಅದು ಹೊರಗಡೆಯಿಂದ ನಮಗೆ ಬರ್ತಾ ಇರೋವಂಥದ್ದು. ಆ ರೀತಿ ಬೇರೆ ಇಂದ್ರಿಯ ಗ್ರಾಹ್ಯವಾದಂಥದ್ದು, ಇಂದ್ರಿಯ ಬಾಹ್ಯವಾದಂಥ ಅನೇಕ ವಿಚಾರಗಳು ಹೊರಗಿನಿಂದ ನಮ್ಮ ಮನಸ್ಸಿನ ಒಳಗಡೆ ಬರ್ತದೆ. ಆ ವಿಚಾರಗಳನ್ನು ನಮ್ಮ ಮನಸ್ಸು ನಮ್ಮ ಆಂತರಿಕ ಅನುಭವಗಳ, ಬೇರೆ ಅನುಭವಗಳ ಹಿನ್ನೆಲೆಯಲ್ಲಿ ಪರಿಷ್ಕರಣವನ್ನು ಮಾಡ್ತದೆ. ಸೊ ಇದು ಸಾಕ್ಷಿ ದ್ವಯ. ಹೊರಗಿಂದ ನೀನು ನನಗೇನೋ ಹೇಳ್ಬೋದು, ನೋಡು ಇದು ಹೀಗೆ ಅಂತ, ಅದನ್ನು ನಾನು ಯಥಾವತ್ತಾಗಿ ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನು ಎದುರುಗಡೆಯಿಂದ, ಆವಾಗಲೇ ಕೊಟ್ಟವಲ್ಲ ಉದಾಹರಣೆ,
ಎದುರುಗಡೆಯಿಂದ ಮಾತ್ರ ನೋಡಿದಾಗ ಇಬ್ಬರು ವ್ಯಕ್ತಿ ಇಲ್ಲ, ಒಬ್ಬರೇ ಇದ್ದಾರೇನೋ ಅಂತ ಅನಿಸುತ್ತೆ. ಆವಾಗ ನಾನೇನು ಮಾಡಬೇಕು, ಪಕ್ಕಕ್ಕೆ ಹೋಗಿ ನೋಡಬೇಕು. ಇನ್ನೊಂದು ಕೋನದಿಂದ ನೋಡಿದಾಗ ಬೇರೆ ದೃಷ್ಟಿ ಸಿಕ್ಕತ್ತೆ. ಸೊ ಹಾಗೆ ಈ ದೃಷ್ಟಿ ಕೋನಗಳು, ದೃಷ್ಟಿದ್ವಯಗಳು ನಾವು ಸದಾಕಾಲ ನಾವು ಎಚ್ಚರದಿಂದ ಅನ್ವಯ ಮಾಡ್ತಾ ಇದ್ದಾಗ ಸಾಕ್ಷಾತ್ತಾದಂಥ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಹಾಗೆ ಈ ಎರಡು ಅಕ್ಷಿ ನಾವು ಉಪಯೋಗಿಸಿದಾಗ ನಮಗೆ ಕಾಣಿಸುವಂಥ ಪ್ರೇಕ್ಷೆ, ನಮಗೆ ಕಾಣಿಸುವಂಥದ್ದು ಪರಬ್ರಹ್ಮನ ಸ್ವರೂಪ ಆಗಬಹುದು. ಪರಬ್ರಹ್ಮನ ಸ್ವರೂಪವನ್ನು ನಾವು ನೋಡಬೇಕಾದ್ರೆ ಈ ಎರಡೂ ರೀತಿಯ ದೃಷ್ಟಿ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಈ ಮುಕ್ತಕದ ಬಹಳ ಮುಖ್ಯವಾದಂಥ ಭಾವ.